ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಜಾಲವಾಡಿ ಗ್ರಾಮದ ನಿವಾಸಿ ನಾನು. ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇನಂದ್ರೆ ಅನ್ನ ಭಾಗ್ಯ ಅನ್ನೋದೇನು ಉಚಿತವಾಗಿ CM ಸಿದ್ದರಾಮಯ್ಯನವರು ಮಾಡಿದಾರಲ್ಲ, ಅದನ್ನ ಫ್ರೀಯಾಗಿ ಎಲ್ಲ ಬಡವರಿಗೆ ರೈತರಿಗೆ ಫ್ರೀಯಾಗಿ ದೊರಕಿಸ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ಗೆ 20 ರೂಪಾಯಿದಂಗ ದುಡ್ಡು ತಗೊಳ್ತಾ ಇದಾರ. ಅದನ್ನ ಕೇಳಿದಕ್ಕ ನಾವು ಅವರು ಯಾಕೆ ಇದನ್ನ 20 ರೂಪಾಯಿ ತಗೊಂತೀರಿ ಅಂತ ಕೇಳಿದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲೇಬರ್ ಚಾರ್ಜ್ ಅಂತ ಐತಿ, ಅದಕ್ಕೋಸ್ಕರ ನಾವು ತಗೊಳ್ತೀವಿ, ನಮಗೇನಲ್ಲ ಇದು ಗೌರ್ಮೆಂಟ್ಗೆ ಹೋಗುತ್ತೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಇದು ಏನೈತಲ್ಲ ಅನ್ನ ಭಾಗ್ಯ ಫ್ರೀ ಅನ್ನೋದು ದೊರಕಿಸೋದೈತಲ್ಲ, ಇದನ್ನ CM ಸಿದ್ದರಾಮಯ್ಯ ಹೆಸರು ಕೆಡಿಸ್ಬೇಕಂತ ಇದನ್ನ ಮಾಡ್ತಾ ಇದಾರ. ಅದನ್ನ ಆಗದಂಗ ನೀವು ನೋಡ್ಕೋಬೇಕು, ಫ್ರೀಯಾಗಿ ದೊರಕಬೇಕು ಬಡಬಗರಿಗೆ. ಆ ತರ CM ಸಿದ್ದರಾಮಯ್ಯನವ್ರಿಗೆ ಹೆಸರು ಉಳಿಬೇಕಂತ ಹೇಳಿ ಅದು ಒಂದು ಸರಿಯಾಗಿ ಎಲ್ಲಾ ರೈತರಿಗೆ ಫ್ರೀಯಾಗಿ ದೊರಕಿಸೋ ತರ ನೀವು ಮಾಡ್ಬೇಕು ಸರ್. ಈಗ ಹೇಳ್ತಾ ಇದ್ರಲ್ಲ, ಒಂದು ರೇಷನ್ ಕಾರ್ಡ್ 20 ರೂಪಾಯಿ ಅಂತೇಳಿ. ಹೌದು ಸರ್. ಈಗ ಒಂದು ರೇಷನ್ ಕಾರ್ಡ್ ನಲ್ಲಿ ಇಬ್ರು ಇರ್ತಾರೆ, ಎಲ್ಲ 4 ಜನ ಇರ್ತಾರೆ, ಮಿನಿಮಮ್ 4 ಜನ ತಗೊಳ್ರಿ. ಒಬ್ಬರಿಗೆ 20 ರೂಪಾಯಿ ತಗೊಂತಾರೋ ಅಥವಾ ಒಂದು ರೇಷನ್ ಕಾರ್ಡಿಗೆ 20 ರೂಪಾಯಿ? ಎಷ್ಟು ಜನನಾದ್ರೂ ಇರ್ಲಿ, ಒಂದು ಕಾರ್ಡಿಗೆ 20 ರೂಪಾಯಿ ತಗೊಂತಾ ಇದ್ರು. ಅದಕ್ಕೋಸ್ಕರ ನಾವು ಒಂದು ಟೈಮ್ ಸ್ಟ್ರೈಕ್ ಮಾಡಿದ್ವಿ ಅವ್ರಿಗೆ. ಮಾಡಿದಾಗ ಏನ್ ಹೇಳಿದ್ರು, 20 ರೂಪಾಯಿ ಕೊಡ್ಬೇಡ್ರಿ, 10 ರೂಪಾಯಿ ಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಯಾವ ಉದ್ದೇಶ ಪೂರ್ವಕವಾಗಿ ತಗೊಂತಾರೆ ನೀವು ಕೇಳ್ಬೇಕಾಗಿತ್ತಲ್ಲ. ನಾವು ಕೇಳಿದ್ರೆ ಏನಂತಾರೆ ಸರ, ಇದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲಾರಿ ಲೋಡ್ ಬರುತ್ತೆ, ಅದಕ್ಕ ಟ್ರಾನ್ಸ್ಫರ್ ಚಾರ್ಜ್ ನಾವು ಕೊಡ್ಬೇಕು. ಇನ್ನೊಂದು ಲೇಬರ್ ಕರ್ಕೊಂಡ್ ಬಂದಿರ್ತೀವಿ, ಎಲ್ಲ ಗೌರ್ಮೆಂಟ್ ಕೊಡುತ್ತಲ್ವಾ? ಗೌರ್ಮೆಂಟ್ ಕೊಡುತ್ತ ಸರ್, ನಾವ್ ಹೇಳ್ತೀವಿ, ಆದ್ರೆ ಅವ್ರು ಕೊಡ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ನಾವು ಫ್ರೀ ಕೊಡ್ರಿ ಅಂತ ನಾವು ಕೇಳಕತ್ತೀವಿ. CM ಸಿದ್ದರಾಮಯ್ಯನವ್ರು ಏನ್ ಮಾಡಿದಾರ, ಅನ್ನ ಭಾಗ್ಯ ಫ್ರೀಯಾಗಿ ಸಿಗಲಿ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾವು ಕೇಳಿದ್ರೆ ಅವ್ರು ಫ್ರೀ ಕೊಡ್ತಾ ಇಲ್ಲಲ್ಲ. ಇದೇ ನಿಮ್ ಸಮಸ್ಯೆ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಅದನ್ನ ಸ್ವಲ್ಪ CM ಸಿದ್ದರಾಮಯ್ಯ ಗಮನಕ್ಕೆ ತರಬೇಕಿದೆ ಒಂದು. ಆಯ್ತು ಸರ್, ಆಯ್ತು ಸರ್.